ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮ್ಮ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಇಂಡಿಯನ್ ಎಕಾನಮಿಯ ಪಾರ್ಟ್ 7 ಭಾಗದ ಬಗ್ಗೆ ನೋಡ್ತಾ ಹೋಗೋಣ. ನಾವು ಇಂದಿನ ತರಗತಿಯಲ್ಲಿ ನೋಡ್ತಾ ಇದ್ವಿ, ಚೀನಾದವರು ತಮ್ಮ ಜನಸಂಖ್ಯೆಯನ್ನು ಯಾವ ರೀತಿ ನಿಯಂತ್ರಿಸ್ಕೊಬೇಕಂತೇಳಿ ಅವರು ವೈಯಕ್ತಿಕ ನೆಲೆಗಟ್ಟಿನಲ್ಲಿ ರೀತಿ ನೀತಿ ನಿಯಮಾವಳಿಗಳನ್ನು ರೂಪಿಸಿದರು. ಅದನ್ನು ನೀವು ಬೇಕಿದ್ದರೆ ಪಾರ್ಟ್ 6 ವಿಡಿಯೋದಲ್ಲಿ ನೋಡ್ಬೋದು. ಈ ಒಂದು ಹಂತದಲ್ಲಿ ನಾವು 1ನೇ ಪಾಯಿಂಟ್ ನೋಡೋದಾದರೆ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಥಿಯರಿ, ಅಂದರೆ ಜನಸಂಖ್ಯೆ ಯಾವ ರೀತಿ ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಥಿಯರಿ ಇದ್ದಾವೆ. ಅದರಲ್ಲಿ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತಿದೆ. ಫಸ್ಟ್ ಸ್ಟೇಜ್ ನೋಡೋದಾದರೆ ಹೈ ಡೆತ್ ರೇಟ್, ಹೈ ಬರ್ತ್ ರೇಟ್. ಈ ಒಂದು ಹಂತದಲ್ಲಿ ನಾವು ಯಾವುದೇ ರೀತಿಯ ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಿರದೇ ಇರತಕ್ಕಂತಹ ಒಂದು ಸಂದರ್ಭದಲ್ಲಿ ಜನರಿಗೆ ಯಾವುದೇ ರೀತಿಯ ಆರೋಗ್ಯ ಮೂಲಭೂತ ಸೌಲಭ್ಯಗಳು ದೊರೆಯದೇ ಇರುವಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ರೋಗ ರುಜಿನಗಳಿಗೆ ಬಲಿಯಾಗಿ ಜನ ಸಾವನ್ನಪ್ತಾರೆ. ಜೊತೆಗೆ ಹುಟ್ಟತಕ್ಕಂತಹ ಮಕ್ಕಳು ಕೂಡ ಸಾವನ್ನಪ್ತಾರೆ. ಅಂದರೆ ಇಲ್ಲಿ ಸಾವಿನ ಸಂಖ್ಯೆನೂ ಜಾಸ್ತಿ, ಹುಟ್ಟುವಂತಹ ಮಕ್ಕಳ ಸಂಖ್ಯೆನೂ ಜಾಸ್ತಿ. ಕಾರಣ ಏನಂದರೆ ಇಲ್ಲಿ ಮಹಿಳೆಯರು ಯಾರೂ ಆರ್ಥಿಕ ಚಟುವಟಿಕೆಯಲ್ಲಿ ಹೆಚ್ಚಾಗಿ ಭಾಗವಹಿಸದೇ ಇರೋದರಿಂದ ಇವರು ಮನೆಯಲ್ಲೇ ಹೆಚ್ಚಾಗಿರ್ತಾರೆ. ಆಮೇಲೆ ಯಾವುದೇ ರೀತಿಯ ಬೇರೆ ಚಟುವಟಿಕೆಯಲ್ಲಿ ತೊಡಗದೇ ಇರುವುದರಿಂದ ಇವರು ಹೆಚ್ಚಾಗಿ ಮಕ್ಕಳಿಗೆ ಜನ್ಮ ನೀಡುವಂತಹ ಒಂದು ಹೊರೆಯನ್ನು ಹೊರಬೇಕಾಗುತ್ತೆ. ಆದ್ದರಿಂದ ಹೆಚ್ಚು ಸಾವು ಹಾಗೂ ಹೆಚ್ಚು ಜನನ ಒಂದು ಈ ಫಸ್ಟ್ ಸ್ಟೇಜಲ್ಲಿ ನೋಡ್ಬೋದು. ಸೆಕೆಂಡ್ ಸ್ಟೇಜಲ್ಲಿ ನೋಡೋದಾದರೆ ರೆಡ್ಯೂಸ್ ಡೆತ್ ರೇಟ್, ಬರ್ತ್ ರೇಟ್ ರಿಮೈನ್ ಹೈ. ಆರ್ಥಿಕ ಅಭಿವೃದ್ಧಿಯ ಸ್ವಲ್ಪ ಅವಕಾಶಗಳನ್ನು ಈ ಸಂದರ್ಭದಲ್ಲಿ ಜನ ಬಳಸ್ಕೊತಿದ್ದಾರೆ. ಅಂದರೆ ಆರೋಗ್ಯದ ಮೂಲಭೂತ ಸೌಲಭ್ಯಗಳು ದೊರಕ್ತಾ ಇದ್ದಾವೆ. ಈ ರೀತಿ ದೊರಕೋದ್ರಿಂದ ಜನಸಂಖ್ಯೆಯಲ್ಲಿ ಸಾವಿನ ಸಂಖ್ಯೆ ಕಡಿಮೆ ಆಗುತ್ತೆ. ಆದರೂ ಕೂಡ ಈ ಒಂದು ಸಂದರ್ಭದಲ್ಲಿ ಬರ್ತ್ ರೇಟ್, ಜನನ ಪ್ರಮಾಣ ಕೂಡ ರಿಮೈನ್ ಹೈ, ಹಾಗೇ ಹೆಚ್ಚಾಗಿದೆ. ಕಾರಣ ತಿಳ್ಕೊಬೋದು, ಇಲ್ಲಿ ಮಹಿಳೆಯರು ಆರ್ಥಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವ ಪ್ರಮಾಣ ತೀರಾ ನಗಣ್ಯವಾಗಿರುತ್ತೆ. ಆದ್ದರಿಂದಾಗಿ ಇಲ್ಲಿ ಬರ್ತ್ ರೇಟ್ ಜಾಸ್ತಿ ಆಗಿದೆ. ಇನ್ನು ಮೂರನೇದು ನೋಡೋದಾದರೆ ಥರ್ಡ್ ಸ್ಟೇಜ್, ಲೋ ಬರ್ತ್ ರೇಟ್, ಲೋ ಡೆತ್ ರೇಟ್. ಲೋ ಬರ್ತ್ ರೇಟಿಗೆ ಮುಖ್ಯ ಕಾರಣ ಏನಪ್ಪ ಅಂದರೆ ಮಹಿಳೆಯರು ಆರ್ಥಿಕ ಚಟುವಟಿಕೆಯಲ್ಲಿ ಹೆಚ್ಚಾಗಿ ತೊಡಗಿಸಿಕೊಳ್ಳೋದ್ರಿಂದ ತಮ್ಮ ಒಂದು ಆರ್ಥಿಕವಾಗಿ ಸ್ವಾವಲಂಬನೆಯನ್ನು ಗಳಿಸೋದಕ್ಕೋಸ್ಕರ, ತಮ್ಮ ಮೇಲಿರ್ತಕ್ಕಂತಹ ಹೊರೆಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಮಕ್ಕಳನ್ನು ಹೊಂದೋದಕ್ಕೆ ಸ್ವಲ್ಪ ಮುಂದೂಡುವಂತಹ ಸಂದರ್ಭ ಬರುತ್ತೆ. ಈ ಬಾಲ್ಯ ವಿವಾಹಗಳು ಕಡಿಮೆ ಆಗುತ್ತೆ. ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಹಿಳೆಯರು ಪಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಕನಿಷ್ಠ 25ರಿಂದ 30 ವರ್ಷಗಳವರೆಗೂ ಅವರು ಮದುವೆ ಆಗದೆ ಹಾಗೆ ಉಳ್ಕೊಳ್ಳೋದ್ರಿಂದಾಗಿ ಇಲ್ಲಿ ಲೋ ಬರ್ತ್ ರೇಟನ್ನು ಕಾಣ್ಬೋದು. ಜೊತೆಗೆ ಲೋ ಡೆತ್ ರೇಟ್, ಆರೋಗ್ಯ ಸೌಲಭ್ಯಗಳು ಆರೋಗ್ಯದ ಮೂಲಭೂತ ಸೌಲಭ್ಯಗಳು ಹೆಚ್ಚಾಗಿ ದೊರೆಯೋದ್ರಿಂದ ಜನ ತಮಗೆ ಬೇಕಾಗಿರುವಂತಹ ಚಿಕಿತ್ಸೆಗಳನ್ನು ಆಸ್ಪತ್ರೆಗಳಲ್ಲಿ ಪಡೆಯೋದ್ರಿಂದ ಬಹಳ ಬೇಗ ಅವರು ಗುಣಮುಖರಾಗೋದ್ರಿಂದ ಸಾವಿನ ಪ್ರಮಾಣ ತೀರಾ ಕಮ್ಮಿ ಆಗುತ್ತೆ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಜನಸಂಖ್ಯೆಯ ಏರಿಕೆ ತನ್ನಷ್ಟಕ್ಕೆ ತಾನೇ ಇಳಿತಾ ಬರುತ್ತೆ. ಈ ಥರ್ಡ್ ಸ್ಟೇಜ್ನ ದಿಸ್ ಈಸ್ ದ ಸ್ಟೇಜ್ ಆಫ್ ಇನ್ಸಿಪಿಯೆಂಟ್ ಡಿಕ್ಲೈನ್ ಆಫ್ ಪಾಪ್ಯುಲೇಷನ್. ಈ ಒಂದು ಥರ್ಡ್ ಸ್ಟೇಜನ್ನು ಜನಸಂಖ್ಯೆ ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗ್ತಕ್ಕಂತಹ ಒಂದು ಹಂತ ಅಂತೇಳಿ ಕರೀತಾರೆ. ಈ ಥರ್ಡ್ ಸ್ಟೇಜನ್ನು ನಾವು ಅಭಿವೃದ್ಧಿಯನ್ನು ಹೊಂದಿರುವಂತಹ ರಾಷ್ಟ್ರಗಳಲ್ಲಿ ಈಗಾಗಲೇ ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ಪಕ್ಕದಲ್ಲಿ ಚೀನಾದಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಅವರು ಪಾಪ್ಯುಲೇಷನನ್ನು ನಿಯಂತ್ರಿಸೋದಕ್ಕೋಸ್ಕರ ಹೆಚ್ಚಾಗಿ ನಿಯಂತ್ರಣವನ್ನು ತೆಗೆದುಕೊಂಡು ಬಂದರು. ಆದರೆ ಈಗ ಅಲ್ಲಿ ವರ್ಕಿಂಗ್ ಪಾಪ್ಯುಲೇಷನ್, ಅಂದರೆ 15ರಿಂದ 60 ವರ್ಷ ವಯಸ್ಸಿನ ಒಳಗಡೆ ಇರ್ತಕ್ಕಂತಹ, ಅಂದರೆ ವರ್ಕಿಂಗ್ ಪೀಪಲ್, ಕೆಲಸ ಮಾಡಲು ಸಿದ್ಧವಾಗಿರ್ತಕ್ಕಂತಹ ವ್ಯಕ್ತಿಗಳ ಸಂಖ್ಯೆ ಕಮ್ಮಿ ಆಗ್ತೈತೆ. ಈಗ ಆ ದೇಶದಲ್ಲಿ 2 ಮಕ್ಕಳನ್ನು ಪಡಿಬೋದು ಅಂತಕ್ಕಂತಹ ಕಾನೂನನ್ನು ಮತ್ತೆ ಜಾರಿ ತಂದಿದ್ದಾರೆ. ಜೊತೆಗೆ ನೀವು ಜಪಾನ್ ದೇಶದಲ್ಲಿ ನೋಡ್ಬೋದು, ಅಲ್ಲಿ ವೃದ್ಧರ ಸಂಖ್ಯೆ ಯಥೇಚ್ಛವಾಗಿದೆ. 80, ನೀವು ಯಾವ ದೇಶದ ನೋಡ್ಕೊಂಡ್ರು ಕೂಡ ಜಪಾನ್ ದೇಶದಲ್ಲಿ ಅತಿ ಹೆಚ್ಚು, ಪ್ರಪಂಚದಲ್ಲೇ 80 ವರ್ಷ ಮೇಲ್ಪಟ್ಟಂತಹ ಭಾಳ ಸಂಖ್ಯೆ ಹೆಚ್ಚಾಗಿದೆ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಅಲ್ಲಿರ್ತಕ್ಕಂತಹ ಒಳ್ಳೆಯ ಮೂಲಭೂತ ಸೌಕರ್ಯಗಳು ಮತ್ತು ಆರ್ಥಿಕವಾಗಿ ತುಂಬ ಅಭಿವೃದ್ಧಿಶೀಲವಾಗಿರೋದು. ಜೊತೆಗೆ ಫ್ರಾನ್ಸು, ಅಮೇರಿಕಾ, ಜರ್ಮನಿ, ಈ ಎಲ್ಲ ದೇಶಗಳನ್ನು ನೋಡ್ಕೊಂಬರ್ರಿ, ಅವರೆಲ್ಲರೂ
ಈ ಒಂದು ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಥಿಯರಿಯ 3ನೇ ಹಂತವನ್ನು ದಾಟ್ಬಿಟ್ಟಿದ್ದಾವೆಲ್ಲ. ಅಲ್ಲಿ ಲೋ ಬರ್ತ್ ರೇಟು, ಲೋ ಡೆತ್ ರೇಟು ಈಗ ಕಾಣಿಸ್ತಾ ಇದೆ. ಆದ್ದರಿಂದ ಆ ದೇಶಕ್ಕೆ ಬೇರೆ ದೇಶದಿಂದ ನೀವು ಗಮನಿಸ್ಬೋದು, ಇತ್ತೀಚೆಗೆ ಯುದ್ಧ ಸಂದರ್ಭದಲ್ಲಿ ಸಿರಿಯಾ, ಇರಾಕು, ಲೆಬನಾನು, ಪ್ಯಾಲೆಸ್ಟೈನು, ಆಮೇಲೆ ಅಫ್ಘಾನಿಸ್ತಾನ ಈ ಒಂದು ದೇಶಗಳಿಂದ ಅತಿ ಹೆಚ್ಚು ಆರ್ಥಿಕವಾಗಿ ಮುಂದುವರತಕ್ಕಂತಹ ದೇಶಗಳಿಗೆ ಜನ ವಲಸೆ ಹೋಗ್ತಾ ಇದ್ದಾರೆ. ಕಾರಣ ಏನಂದರೆ ಅಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರ ಸಂಖ್ಯೆ ಕಡಿಮೆ ಇದೆ, ಇಲ್ಲಿ ಕೆಲಸ ಮಾಡಲು ಸಿದ್ಧರಿರುವಂತಹ ಸಂಖ್ಯೆ ಜಾಸ್ತಿ ಇದೆ. ಇಲ್ಲಿ ಕಡಿಮೆ ಆರ್ಥಿಕವಾಗಿ ಅಭಿವೃದ್ಧಿ ಕಡಿಮೆ ಇದೆ. ಆದ್ದರಿಂದ ಜನ ಎಲ್ಲ ಅಲ್ಲಿಗೆ ಹೋಗಿ ತಮ್ಮ ಆರ್ಥಿಕ ಸೌಲಭ್ಯಗಳನ್ನು ಪಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇಷ್ಟು ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಥಿಯರಿ. ಇನ್ನು 2ನೇ ಪಾಯಿಂಟ್ ನೋಡೋದಾದರೆ, ನೀವು ಪ್ರಪಂಚದ ಇಡೀ ವಿಸ್ತೀರ್ಣವನ್ನು ತೆಗೆದುಕೊಂಡ್ರೆ ಭಾರತದ ವಿಸ್ತೀರ್ಣ 2.4% ಅಷ್ಟೇ. ಭಾರತದ ವಿಸ್ತೀರ್ಣ ವರ್ಲ್ಡ್ ಇಡೀ ಪ್ರಪಂಚಕ್ಕೆ ಹೋಲಿಸ್ಕೊಂಡ್ರೆ. ಆದರೆ 17% ಆಫ್ ವರ್ಲ್ಡ್ ಪಾಪ್ಯುಲೇಷನ್, ಆದರೆ ಇಡೀ ಪ್ರಪಂಚದ 17% ಜನಸಂಖ್ಯೆಯನ್ನು ಭಾರತ ಒಂದೇ ಹೊಂದಿದೆ. ಇದನ್ನು ನಾವು ಗಮನಿಸಿದರೆ ಗೊತ್ತಾಗುತ್ತೆ ಎಷ್ಟು ಕಡಿಮೆ ಜಾಗದಲ್ಲಿ ಎಷ್ಟೊಂದು ಜನಸಂಖ್ಯೆಯನ್ನು ಹೊಂದಿದ್ದೀವಿ ಅಂತೇಳಿ. ಇದರಿಂದಾಗಿ ಭಾರತದಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ತುಂಬ ತೊಡಕುಗಳು ಉಂಟಾಗ್ತವೆ. ಎಲ್ಲರಿಗೂ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡೋದಕ್ಕೆ ಭಾಳ ಶ್ರಮ ಆಗಬೇಕಾಗುತ್ತೆ ಗೌರ್ಮೆಂಟಿಗೆ. ಇನ್ನು 3ನೇ ಪಾಯಿಂಟ್ ನೋಡೋದಾದರೆ, ಇಂಡಿಯನ್ ಪಾಪ್ಯುಲೇಷನ್ ಗ್ರೋತ್. ಭಾರತದ ಜನಸಂಖ್ಯೆ ಅಭಿವೃದ್ಧಿ ಯಾವ ರೀತಿ ಅದು ಬೆಳವಣಿಗೆ ಯಾವ ರೀತಿ ಹೊಂದ್ತಾ ಬಂತು ಅಂತೇಳಿ ನೋಡ್ತಾ ಹೋಗೋಣ. 1ನೇ ಪಾಯಿಂಟು, 1891ರಿಂದ 1991 ಸ್ಟ್ಯಾಗ್ನೆಂಟ್ ಪಾಪ್ಯುಲೇಷನ್ ಅಂತ ಹೇಳ್ತಾರೆ. ಸ್ಟ್ಯಾಗ್ನೆಂಟ್ ಪಾಪ್ಯುಲೇಷನ್ ಅಂದರೆ ಏರಿಕೆನೇ ಇಲ್ಲ, ಇಳಿಕೆನೇ ಇಲ್ಲ, ಒಂದೇ ಸಮಾನವಾಗಿ ಪಾಪ್ಯುಲೇಷನ್ನು ಗ್ರೋ ಆಗ್ತಾ ಹೋಯಿತು. ನೆಕ್ಸ್ಟು 1921ರಿಂದ 1951 ಸ್ಟಡಿ ಗ್ರೋತ್. ಈ ಒಂದು 30 ವರ್ಷದಲ್ಲಿ ಸ್ಟಡಿ ಗ್ರೋತ್ ಅಂದರೆ ಒಂದು ಹಂತದಲ್ಲಿ 1%, 2%, 3% ಈ ರೀತಿ ಸ್ಟಡಿಯಾಗಿ ಗ್ರೋತ್ ಆಗ್ತಾ ಹೋಯಿತು. 1951ರಿಂದ 1981ರಲ್ಲಿ ರ್ಯಾಪಿಡ್ ಹೈ ಗ್ರೋತ್. ಪಾಪ್ಯುಲೇಷನಲ್ಲಿ ಬಹಳ ಒಂದು ಏರಿಕೆ ತಕ್ಷಣ ಕಂಡುಬಿಡ್ತು ಈ ಒಂದು 30 ವರ್ಷದಲ್ಲಿ. ಕಾರಣ ಏನಪ್ಪ ಅಂದರೆ ಭಾರತ ಆರ್ಥಿಕ ಅಭಿವೃದ್ಧಿಗೆ ತನ್ನನ್ನು ತಾನು ಒಳಪಡಿಸ್ಕೊಂಡಿರ್ತಕ್ಕಂತಹ ಮುಖ್ಯವಾದ ಲಕ್ಷಣ. 1981ರಿಂದ 2011 ಹೈ ಗ್ರೋತ್ ವಿತ್ ಡೆಫಿನೈಟ್ ಸೈನ್ಸ್ ಆಫ್ ಸ್ಲೋಯಿಂಗ್ ಡೌನ್. 1981ರಿಂದ 2011 ಒಂದು ನಾವು ಜನಸಂಖ್ಯಾ ಬೆಳವಣಿಗೆಯನ್ನು ಗಮನಿಸಿದರೆ ಭಾರತ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದತಕ್ಕಂಥ ಒಂದು ರಾಷ್ಟ್ರವಾಗಿದೆ. ಆದರೆ ಇದರಲ್ಲೇ ಒಂದು ಸೂಚನೆ ನಮಗೆ ದೊರಕ್ತಾ ಇದೆ. ಆ ಸೂಚನೆ ಏನಂದರೆ ಜನಸಂಖ್ಯೆ ಅಂದರೆ ಬರ್ತ್ ರೇಟ್ ಕಡಿಮೆ ಆಗ್ತಾ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದರೆ ಮೊದಲಿಗೆ ಹೋಲಿಸ್ಕೊಂಡ್ರೆ ಸ್ಟ್ಯಾಗ್ನೆಂಟು, ಸ್ಟಡಿ, ರ್ಯಾಪಿಡ್ ಈ ಗ್ರೋತಿಗೆ ಹೋಲಿಸ್ಕೊಂಡ್ರೆ 1981ರಿಂದ 2011 30 ವರ್ಷಗಳ ಅವಧಿ ಇದೆಯಲ್ಲ, ಅದು ಜನಸಂಖ್ಯೆಯಲ್ಲಿ ಇಳಿಕೆಯ ಪ್ರಮಾಣದಲ್ಲಿ ಏರಿಕೆಯನ್ನು ಕಾಣಿಸ್ತಾ ಇದೆ ಅಂತೇಳಿ ಅಂಶಗಳನ್ನು ನಾವು ಗಮನಿಸ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸಲಹೆ ಹಾಗೂ ಸೂಚನೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.